ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ತುಂಬ ಪೌಷ್ಟಿಕವಾದಂತಹ ಎಗ್ಗು ಮತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಪಾಲಕ್ ಸೊಪ್ಪು ಮತ್ತು ಎಗ್ಗು ಸಹ. ಇದು ಸೈಡ್ ಡಿಶ್ ಆಗಿ ಸಹ ತೊಗೋಬೋದು ನಾವು ರೈಸ್ ಜೊತೆಗೆ. ಸೊ ಹಾಗೆ ಚಪಾತಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಪ್ಯಾನ್ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ 2 ಜಜ್ಜಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ನಾನಿಲ್ಲಿ 1 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಜನ ಕ್ವಾಂಟಿಟಿ ಇದ್ದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಹೆಲ್ತಿಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಸೊ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ 1/2 ಸ್ಪೂನು ಸಾಲ್ಟ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಸ್ವಲ್ಪ ನೋಡಿಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ಆದಷ್ಟು ಉಪ್ಪನ್ನು ಕಡಿಮೆನೇ ಬಳಸಿ. ಸೊಪ್ಪಿನಲ್ಲಿ ನಾರಿನಾಂಶ ಜಾಸ್ತಿ ಇದೆ, ಹಾಗಾಗಿ ಸೊಪ್ಪು ತರಕಾರಿ ಮತ್ತು ಚೆನ್ನಾಗಿ ಫ್ರೂಟ್ಸು ಆದಷ್ಟು ಜಾಸ್ತಿ ತೊಗೊಳ್ಳಿ. ಸೊ ನೋಡಿ, ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಸೊ ಈ ಟೈಮಲ್ಲಿ ನಾನು ಸ್ಪೈಸಸ್ನ ತೊಗೋತಾ ಇದ್ದೀನಿ. ಸೊ ಕೆಲವರು ಬರೀ ಸಾಂಬಾರೇ ತಿಂತಿರ್ತಾರಲ್ವ, ಈ ಥರ ಪಲ್ಯನೂ ಒಂದು ಸಲ ಟ್ರೈ ಮಾಡಿ. ಸೊ ಈಗ ನಾನು 1 ಸ್ಪೂನು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ನೋಡಿಕೊಂಡು ತೊಗೊಳ್ಳಿ. ಬೇಕಂದರೆ ನೀವು ಚಿಲ್ಲಿ ಪೌಡರ್ ಬದಲು ಹಸಿಮೆಣಸಿನ್ಕಾಯಿ ಬರುತ್ತೆ, ಸೊ ಅದನ್ನು ಬೇಕಾದರೂ ಸಹ ಯೂಸ್ ಮಾಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಧನಿಯಾ ಪೌಡರು 1/2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. ಆ ಗರಂ ಮಸಾಲ ನೀವು ಬೇಕಂದರೆ ಎಕ್ಸ್ಟ್ರಾನೂ ತೊಗೊಳ್ಳಿ, ಬಟ್ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಹೇಳಿದ್ದೀನಲ್ವ, ನಾನು ಮಾಡ್ತಾ ಇರೋದು 4 ಜನ ಊಟ ಮಾಡಬಹುದು. ಸೊ ಚಪಾತಿಗೆ ನಾನು ಮಾಡ್ತಿದ್ದೀನಿ. ಸೊ ಹಾಗಾಗಿ 4 ಜನಕ್ಕಾಗಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಅಷ್ಟೇ ಮನೆಯಲ್ಲಿ ಜಾಸ್ತಿ ಇರೋದನ್ನು ನೋಡಿಕೊಂಡು ತೊಗೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದೆ. ಈ ಟೈಮಲ್ಲಿ ನಾವು ಎಗ್ಗನ್ನು ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ 10 ಎಗ್ಗನ್ನ ಸೇರಿಸ್ತಾ ಇದ್ದೀನಿ. ಸೊ ನಾನು ಎಲ್ಲ ಒಂದು ಬೌಲ್ಗೆ ಸೇರಿಸಿ ಇಟ್ಕೊಂಡಿದ್ದೆ. ಸೊ ನೋಡಿ, ಈಗ ನಾನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಹುರಿ ಇಟ್ಕೊಂಡು ಫಸ್ಟ್ ಸೇರಿಸ್ಕೊಳ್ಳಿ. ಸೊ ಮತ್ತು ನೋಡಿ, ಈಗ ಸ್ವಲ್ಪ ಹುರಿ ಜಾಸ್ತಿ ಇಟ್ಕೊಳ್ಳೋಣ. ಈಗ ಸ್ವಲ್ಪನೇ ಎಣ್ಣೆಯಿಂದ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನೀವು ನಿಧಾನಕ್ಕೆ ಕಲಿಸ್ಕೊಳ್ಳಿ. ಈಗ ಒಂದು ರೌಂಡು ಮಿಕ್ಸ್ ಕೊಡೋಣ. ಸೊ ನೋಡಿ, ನಾನು ಒಂದು ರೌಂಡು ಮಿಕ್ಸ್ ಕೊಟ್ಟೆ. ಸೊ ಎಗ್ ಫ್ರೈ ರೆಡಿಯಾಗಿದೆ. ಈಗ ಪೆಪ್ಪರ್ ಪೌಡರು ಸೇರಿಸ್ತಾ ಇದ್ದೀನಿ, ಅಂದರೆ ಮೆಣಸಿನ ಪೌಡರು. ಸೊಪ್ಪು ಮತ್ತು ಎಗ್ಗು ಸ್ವಲ್ಪ ಸಪ್ಪೆ ಇರುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ಆ ರುಚಿ ಚೆನ್ನಾಗಿರುತ್ತೆ ಮತ್ತು ಸ್ಪೈಸಿಯಾಗಿ ಖಾರವಾಗಿ ಇರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸು, ನಿಮಗೂ ಇಷ್ಟ ಆಗ್ಬೋದು. ತುಂಬ ರುಚಿಯಾಗಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ನನ್ನ ಚಾನಲ್ ಪ್ಲೀಸ್ ಚೆಕ್ ಮಾಡಿ. ವಿಡಿಯೋಸ್ ಇಷ್ಟ ಲೈಕ್ ಮಾಡಿ.